ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡ್ತಿರೋರು ಯಾರು ಅಂತ ನನಗೆ ಗೊತ್ತು. ಉಪ್ಪು ತಿಂದವನು ನೀರು ಕುಡಿತಾನೆ. ಅವನು ವಿದೇಶಕ್ಕೆ ಹೋಗುವಾಗ ಅವನ ಮೇಲೆ ಕೇಸ್ ಆಗಿರಲಿಲ್ಲ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಎಚ್ಡಿಕೆ ವಾಗ್ದಾಳಿ. ಒಂದರಲ್ಲಿ ತಾತ್ಕಾಲಿಕ ರಿಲೀಫ್, ಮತ್ತೊಂದು ಸಂಕಷ್ಟ. ಮತ್ತೆ ಸಚಿನ್ ಕೋರ್ಟ್ ಮೆಟ್ಟಿಲೇರಿದ ಎಚ್ಡಿ ರೇವಣ್ಣ. ಕೆಆರ್ ನಗರ ಠಾಣೆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ತಪ್ಪದ ಸಂಕಷ್ಟ. ಸಿಐಡಿ ಸೈಬರ್ ಠಾಣೆಯಲ್ಲಿ ದಾಖಲಾಗಿರುವ 2ನೇ ಎಫ್ಐಆರ್. ಗನ್ ತೋರಿಸಿ ಹೆದರಿಸಿ ಬಲಾತ್ಕಾರ ಮಾಡಿದ್ದಾರೆ ಅಂತ ದೂರು. ವಿಜಯಪುರದಲ್ಲಿ ಎಲೆಕ್ಷನ್ ವೇಳೆ ಜೀವ ಬೆದರಿಕೆ ಪಾಲಿಟಿಕ್ಸ್. ಎಂಬಿ ಪಾಟೀಲ್ ಸಹೋದರನಿಗೆ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಜೀವ ಬೆದರಿಕೆ ಆರೋಪ. ಸಿಎಂ, ಗೃಹ ಸಚಿವ, ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಎಂಎಲ್ಸಿ ಸುನಿಲ್ ಗೌಡ ಪಾಟೀಲ್ ದೂರು. ಬಿಸಿಲಿನ ಬೇಗೆಗೆ ಕಂಗಿಟ್ಟಿದ್ದ ಸಿಲಿಕಾನ್ ಸಿಟಿ ಜನಕ್ಕೆ ವರುಣ ಸಿಂಚನ. ಆನೇಕಲ್, ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರದಲ್ಲಿ ಜೋರು ಮಳೆ. ಗುಡುಗು ಸಹಿತ ಧಾರಾಕಾರ ಮಳೆಗೆ ವಾತಾವರಣ ಕೂಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.